ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಗಾಯ್ಸ್, ನಾನು ಯುಗಾದಿ ಹಬ್ಬಕ್ಕೆ ಫುಲ್ಲು ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ತೋರಣ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಆ ತೋರಣ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಎಷ್ಟೇ ವಾಶ್ ಮಾಡಿದ್ರೂ ತುಂಬ ಚೆನ್ನಾಗಿದೆ. ಹಾಗೆಯೇ ಕಲರ್ ವೈಸ್ ಆಗಿರಬಹುದು, ಮತ್ತು ಕಲರ್ ಶೇಡ್ ಏನೂ ಆಗೋದಿಲ್ಲ. ಅದು ಬಿಸಿಲಿಗೆ ತುಂಬಾ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಹಾಗೆಯೇ ನಾನು ಇಲ್ಲಿ ರೂಮ್ನಲ್ಲಿ ಫುಲ್ಲು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು, ಹಾಗೆಯೇ ವಿಂಡೋ ಸ್ಕ್ರೀನೆಲ್ಲ ತೆಗೆದುಬಿಟ್ಟು, ಹಾಲಲ್ಲೂ ಅಷ್ಟೇ ವಿಂಡೋ ಸ್ಕ್ರೀನೆಲ್ಲ ತೆಗೆದು ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆಯೇ ಹಾಲ್ನಲ್ಲಿ ಟಿ ವಿ ಕ್ಯಾಬಿನ್ ಆಗಿರಬಹುದು, ಮತ್ತು ವಿಂಡೋಸ್ ಎಲ್ಲ ಫುಲ್ಲು ಕ್ಲೀನಾಗಿ ಒರೆಸ್ಬಿಟ್ಟು, ಆ ಕಡೆ ಇನ್ನೊಂದು ರೂಮ್ ಇದೆಯಲ್ಲ ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಕಿಚನಲ್ಲಿ ವಾರ್ಡ್ರೋಬ್ಸಲ್ಲೆಲ್ಲ ಫುಲ್ಲು ಬಾಕ್ಸಸ್ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಹಬ್ಬ ಬಂತು ಅಂದರೆ ಗಾಯ್ಸ್, ಎಷ್ಟು ಮನೆಯಲ್ಲಿ ಕೆಲಸ ಇರುತ್ತೆ ಅಂತಂದರೆ ತುಂಬಾ ಕೆಲಸ ಇರುತ್ತೆ. ಹಾಯ್, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್. ನನಗೆ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಫುಲ್ಲು ಮನೆಯಲ್ಲಿ ಕೆಲಸ. ಅದು ಹಬ್ಬಕ್ಕೆ ಫುಲ್ಲು ಕ್ಲೀನಿಂಗ್ ಮಾಡ್ಕೊಳ್ತಾ ಇದೆ. ನೋಡಿ ಎಷ್ಟು ಪಾತ್ರೆಗಳೆಲ್ಲ, ನಾನು ಅವಾಗೇ ತೋರಿಸ್ತೆ ನಿಮಗೆ. ಪಾತ್ರೆಗಳೆಲ್ಲ ಫುಲ್ಲು ವಾಶ್ ಮಾಡಿದ್ದೀನಿ ನೋಡಿ. ಇನ್ನೂ ಇದೆ, ಒಳಗಡೆ ಅಲ್ಲೆಲ್ಲ ಇಟ್ಟಿದ್ದೀನಿ. ಕೆಳಗಡೆ ಎಲ್ಲ ಪಾತ್ರೆಗಳನ್ನ ಜೋಡಿಸ್ಬೇಕು. ಮತ್ತು ಬಟ್ಟೆ ವಾಷಿಂಗ್ ಎಲ್ಲ ಮಾಡಿಟ್ಟಿದೆ, ಅದನ್ನೆಲ್ಲ ಮಡಚಿಟ್ಟೆ. ಅದನ್ನೆಲ್ಲ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ವಾಶ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಮಡಚಿಟ್ಟು, ಇಷ್ಟು ಕೆಲಸ ಮುಗಿಸ್ಲಿಕ್ಕೆ ನನಗೆ 3 ಡೇಸ್ ತೊಗೊಂಡಿದ್ದೀನಿ. 2 ಡೇಸ್ ಅಲ್ಲ, ಫುಲ್ಲು ಆಗ ಕೆಲಸ 3 ಡೇಸ್ ತೊಗೊಂಡಿದ್ದೀನಿ. ಇದು ಬಂದು 4th ಡೇ ಇವತ್ತು, ಓಕೆನಾ. ಇವಾಗ ಪಾತ್ರೆಗಳೆಲ್ಲ ಜೋಡಿಸಿ ಮತ್ತೆ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಒರೆಸಿ. ಅಬ್ಬಾ ಗಾಯ್ಸ್, ನಿಜವಾಗ್ಲೂ ಮಗು ಕಟ್ಕೊಂಡು, ಮಗು ಇರೋದಕ್ಕೆ ಅಂದರೆ ಮಗು ನೋಡ್ಕೊಂಡು ಮಾಡಬೇಕಲ್ವಾ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ, ಅಷ್ಟು ಬಿಟ್ಟರೆ. ಇಲ್ಲಾಂದರೆ ಒಂದು 2 ಡೇಸ್ ಸಾಕಾಗಿತ್ತು ಅಷ್ಟೇ, ಬೇಗನೆ ಮುಗಿಸ್ಬಿಡ್ತಿದ್ದೆ. ಅವನು ನೋಡ್ಕೊಬೇಕು, ಅವನು ತಿನ್ನಿಸ್ಬೇಕು, ಅವನಿಗೆ ಟೈಮ್ ಟು ಟೈಮ್ ಅಡುಗೆ ತಿಂಡಿ, ಅವನ್ನ ಮಲಗಿಸ್ಬೇಕು. ಜೊತೆಗೆ ಈ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಅವನು. ಫುಲ್ಲು ನಾನು ಈ ಕಡೆ ಕೆಲಸ ಮಾಡ್ತಿದ್ದೆ, ಆ ಕಡೆ ಹೇಳ್ತಾನೆ, ಆ ಥರ ಎಲ್ಲ ಮಾಡ್ತಾನೆ. ಸೊ ಹಾಗಾಗಿ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಮುಂದೆ ರೆಗ್ಯುಲರಾಗಿ ಹಾಕ್ತೀನಿ. ದಯವಿಟ್ಟು ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ನ ನೋಡ್ತಿರೋರು ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ. ಓಕೆ ಗೈಸ್, ಬನ್ನಿ ಇವಾಗ ಫಸ್ಟು ತಿಂಡಿ ಪ್ರಿಪೇರ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಬಾತ್ ಮಾಡಿಕೊಂಡೆ, ಬೇಗ ಬೇಗ ಕೆಲಸ ಮುಗಿಸೋಣ ಅಂತ. ಈಗ ಹೋಗಿ ತಿಂಡಿ ಮಾಡಿ ಪಾಪುಗೆಲ್ಲ ತಿನ್ನಿಸ್ಬಿಟ್ಟು, ಈ ಪಾತ್ರೆ ಎಲ್ಲ ಫುಲ್ಲು ಜೋಡಿಸಿ ನೋಡಿ. ಇಲ್ಲೆಲ್ಲ ಫುಲ್ಲು ಎಲ್ಲ ಇಲ್ಲಿರೋದು ಬಾಕ್ಸ್ಗಳೆಲ್ಲ ತೆಗ್ದಿದ್ದೀನಿ. ಹಾಗೆಯೇ ಮೇಲ್ಗಡೆ ಡ್ರಾಯರಲ್ಲೂ ಅಷ್ಟೇ ಫುಲ್ಲು, ಕಬೋರ್ಡ್ಸಲ್ಲೆಲ್ಲ ಫುಲ್ಲು, ಇಲ್ಲೂ ಅಷ್ಟೇ ನೋಡಿ ಫುಲ್ಲು ಎಲ್ಲನೂ ತೆಗ್ದಿದ್ದೀನಿ. ಸೊ ಇದೆಲ್ಲ ಜೋಡಿಸಿ ನಾನು ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ ನೋಡಿ. ನನಗೆ ಈ ಥರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು, ಸಾಂಗ್ ಎಲ್ಲನೂ ಕೇಳಿಕೊಂಡು ಕೆಲಸ ಮಾಡ್ತಾಯಿದ್ರೆ ತುಂಬಾ ಏನಮ್ಮ ತುಂಬ ಖುಷಿಯಾಗುತ್ತೆ ನನಗೆ. ಈ ಥರ ಸಾಂಗ್ಸ್ ಆಗಿ ಬಿಟ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೊಳ್ತೀನಿ. ಏನು ನಿಂದು? ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಅಣ್ಣ, ಹಾಯ್ ಅಣ್ಣ, ಹಾಯ್. ಬಾಯಲ್ಲಿ ಹೇಳು, ಹೇಳ್ತೀಯಲ್ಲ, ಬಾಯಲ್ಲಿ ಹೇಳು. ಹಾಯ್ ಅಣ್ಣ, ಬಾಯಲ್ಲ, ಹಾಯ್ ಅಣ್ಣ, ಹಾಯ್ ಅಣ್ಣ, ಹಾಯ್ ಮಾಡು. ಮಾಡಲ್ಲ. ಹಾಗೇನೆ ಗಾಯ್ಸ್, ಸ್ಕ್ರೀನೆಲ್ಲ ತೆಗೆದಿದ್ದೆ, ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಸ್ಕ್ರೀನ್ ಇಲ್ಲಿಗೆ ಹಾಕಬೇಕು. ರೂಮಿಗೆಲ್ಲ ಫುಲ್ಲು ಸ್ಕ್ರೀನ್ಸ್ ಎಲ್ಲ ಹಾಕಿದ್ದೀನಿ. ರೂಮ್ದೆಲ್ಲ ಫುಲ್ಲು ಕಂಪ್ಲೀಟ್ ಆಗಿದೆ. ಸೊ ಹಾಲ್ದು ಎಲ್ಲ ಹಾಕಿಬಿಟ್ಟು ನೆಕ್ಸ್ಟು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ. ಆಮೇಲೆ ಸಂಜೆ ಸ್ವಲ್ಪ ನೋಡಬೇಕು, ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಕೆಲಸ ಹೇಗಾಗುತ್ತೆ, ಅದ್ರ ಮೇಲೆ ಡಿಪೆಂಡು. ಹಾಗೆಯೇ ನೋಡಿ ಗೈಸ್, ಇದು ನನ್ನ ಫೇವ್ರೆಟ್ ಸ್ಟೋರೇಜ್ ಬಾಕ್ಸಸ್. ಇದು ಟ್ರೆಂಡಿಂಗಲ್ಲಿದೆ. ಇದು ಎಲ್ಲರೂ ಈಗ ಆಲ್ಮೋಸ್ಟ್ ನಾನು ನೋಡಿದಂಗೆ ಎಲ್ಲರೂ ತೊಗೊಂಡಿದ್ದಾರೆ ಇದನ್ನು ನೋಡಿ. ಇಟ್ಸ್ ಲೈಕ್ ಒಂಥರ ಇದು ಬಲ್ಬ್ ಬರುತ್ತಲ್ಲ, ಮನೆಯಲ್ಲಿ ಬಲ್ಬ್ ಹಾಕ್ತೀವಲ್ಲ, ಆ ಟೈಪ್ ಇದೆ. ಇದು ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇದನ್ನು ತಗೊಂಡು ಈ ಮನೆಗೆ ಬರೋದು ಇನ್ನೊಂದು 2 ಮಂತ್ಸ್ ಇರುವಂಗೆ ನಾನು ಇದನ್ನು ತೊಗೊಂಡಿದ್ದೆ. ನಾನು ಆಯಿತು 1.5 year ಆಯಿತು ಇದನ್ನು ತೊಗೊಂಡು. ಎಷ್ಟು ಚೆನ್ನಾಗಿದೆ ಅಂದರೆ ಗೈಸ್, ನಿಜವಾಗ್ಲೂ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇ ಫುಲ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಜೋಡಿಸ್ಬೇಕು, ಮತ್ತು ಸಾಮಾನೆಲ್ಲ ಫುಲ್ಲು ಬಾಕ್ಸಸ್ಸಿಗೆಲ್ಲ ಹಾಕಬೇಕು. ಇದೆಲ್ಲ ಜೋಡಿಸಿ ಹಾಕಿ ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಪಾಪು ಬೇರೆ ಅವನು ಒಂದು ಟೈಮಲ್ಲಿ ಇದ್ದಂಗೆ ಒಂದು ಟೈಮಲ್ಲಿ ಇರಲ್ಲ. ಒಂದು ಟೈಮಲ್ಲಿ ಅವ್ನು ಪಾಡು ಆಟಾಡ್ತಂಗೆ ಕೂತಿರ್ತಾನೆ, ಇನ್ನೊಂದು ಟೈಮಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಬಿಡಲ್ಲ ನೋಡಿ. ಈಗ ಅವ್ನು ಪಾಡು ಆಟಾಡ್ತಾ ಇದ್ದಾನೆ.
ಹಿಂಗೆ ಆಟ ಆಡ್ಕೊಂಡ್ಬಿಟ್ರೆ ನಾನು ಆರಾಮಾಗಿ ಕೆಲಸ ಮಾಡ್ಕೋಬೋದು. ಏನು ಎಲ್ಲಿ ನೋಡ್ತಿದ್ಯಾ? ಯಾವುದೋ ಒಂದು ಕಲ್ತ್ಕೊಬಿಟ್ಟಿದ್ದಾನೆ ಹೊಸದಾಗಿ. ನಾವು ನೋಡ್ತಾ ಇದ್ರೆ ಸುಮ್ಮನೆ ಮೇಲ್ಗಡೆ ನೋಡೋದು ಆ ಥರ. ಏನು ಮಾಡ್ತಿದ್ಯಾ? ಏನಿದು? ಇದೇನು ಆಟ ಆಡ್ತಿದ್ಯಾ ನೀನು? ಹಾಂ, ಏನಿದು? ಹಾಯ್ ಅನ್ನೋ ಎಲ್ಲರಿಗೂ. ಹಾಯ್ ಅನ್ನೋ. ಹಾಯ್ ಅನ್ನೋ. ಹಾಂ, ಏನು ಕೊಡ್ತಿದ್ಯಾ? ಹಾಯ್ ಅನ್ನೋ ಎಲ್ಲರಿಗೂ. ಹಾಯ್ ಜೋರಾಗಿ ಹೇಳು. ಬಾಯಿ ಬೇಡ, ಹಾಯ್ ಅನ್ನೋ. ಬಾಯಿ ಆಮೇಲೆ ಹಾಯ್ ಅನ್ನೋ. ಓಕೆ ಗೈಸ್, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಕಿಚನ್ ಪಾತ್ರೆಗಳೆಲ್ಲ ಜೋಡಿಸ್ಬೇಕಿತ್ತು. ಹಾಗೆಯೇ ಮನೇಲಿ ತುಂಬಾ ಕೆಲಸ ಇತ್ತು. ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತಿನ್ಕೋತಾ ಇದ್ದೀನಿ. ಹಾಗೆಯೇ ಆರಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿ ಫಸ್ಟು ಹಾಲಿಂದ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಹಾಕಿಬಿಟ್ಟು ನೆಕ್ಸ್ಟು ನಾನು ಕಿಚನಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪಾತ್ರೆಗಳನ್ನೂ ಜೋಡಿಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಗಾಯ್ಸ್, ಈ ಥರ ನಂತರ ಒಬ್ಬರೇ ಮಗುನ ನೋಡ್ಕೊಳ್ತಾ ಇರೋ ಪೇರೆಂಟ್ಸಿಗೆ, ಅಂದರೆ ಯಾರ್ಯಾರು ವುಮೆನ್ಸ್ ನೋಡ್ಕೊಳ್ತಾ ಇದ್ದೀರೋ ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಎಷ್ಟು ಕೆಲಸ ಇರುತ್ತೆ ಅಂತಂದರೆ, ಅಂದರೆ ಹಬ್ಬಗಳಲ್ಲಿ ಮಾತ್ರ ಇಷ್ಟೊಂದು ಕೆಲಸ ಇರುತ್ತೆ ಅಂತ ಅಲ್ಲ, ಡೈಲಿ ಈ ಥರ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅದು ಮಗು ನೋಡ್ಕೊಂಡಂತೂ ಮನೆಯಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ. ಎಲ್ಲ ವುಮೆನ್ಸ್ಗೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಹಾಗೆಯೇ ಆರ್ಯ ನೋಡಿ ಕೆಳಗಡೆ ಅವ್ನ ಪಾಡ್ಗವ್ನು ಆಟಾಡ್ಕೊಳ್ತಾ ಇದ್ದ. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮೇಲ್ಗಡೆ ಬಾಕ್ಸಸ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳಿದ್ದಾವೆ, ಅದನ್ನು ಕೂಡ ತೊಳ್ಕೊಳ್ಬೇಕು. ಅಷ್ಟರಲ್ಲಿ ಫಸ್ಟು ಇದನ್ನು ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಗಾಯ್ಸ್, ಇನ್ನೂ ಕೆಲಸ ಮುಗಿತಾನೆ ಇಲ್ಲ ನೋಡಿ. ಸಾಮಾನೆಲ್ಲ ಜೋಡಿಸ್ತಾ ಇದ್ದೀನಿ, ಪಾತ್ರೆಗಳೆಲ್ಲ ಸ್ವಲ್ಪ ಜೋಡಿಸ್ದೆ. ಹಾಗಾಗಿ ಫುಲ್ಲು ಎಲ್ಲ ಹಾಕಿದ್ದೀನಿ ಎಲ್ಲ. ಈಗ ಟೈಮ್ ಬಂದು ಆಲ್ರೆಡಿ 12 o'clock ಆಗಿದೆ. ಇನ್ನು 1.5 ಅವರಲ್ಲಿ ಮುಗಿಸ್ಬಿಟ್ಟು ಹೋಗಿ ಬೇಗ ಬೇಗ ಸ್ನಾನ ಮಾಡ್ಕೊಳ್ಬೇಕು. ಮಾಡಿಕೊಂಡ್ರೆ ಎಲ್ಲ ಕೆಲಸನೂ ಮುಗೀತು. ಗಾಳಿ ಸಾಕಾಗ್ಬಿಡುತ್ತೆ ನಿಜವಾಗ್ಲೂ. ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಹೌಸ್ ವೈಫ್ಗಳಿಗಂತೂ ನಿಜವಾಗ್ಲೂ ಸುಮ್ಮನೆ ಏನೋ ಮನೇಲಿ ಇದ್ಬಿಡ್ತಾರೆ, ಆರಾಮಾಗಿ ಇದ್ಬಿಡ್ತಾರೆ ನಿಜವಾಗ್ಲೂ ಅಂತ ಅಂದ್ಕೊಂಡಿರೋರಂತೂ ನಿಜವಾಗ್ಲೂ ಪೆದರುಗಳೇ ಅಂತಲೇ ಹೇಳ್ಬೋದು ಅಲ್ವಾ. ಈ ಥರ ಕ್ಲೀನ್ ಮಾಡ್ತಾ ಇರೋದಕ್ಕೆ ಇಷ್ಟೊಂದು ಕೆಲಸ ಇದೆ ಅಂತಲ್ಲ, ಡೈಲಿ ಕೆಲಸ ನಮಗೆ ಇದ್ದೇ ಇರುತ್ತೆ ಗಾಯ್ಸ್ ಅಲ್ವಾ. ಸೊ ಆರಾಮಾಗಿ ಏನೋ ಮನೇಲಿ ಇದ್ಬಿಡ್ತಾರೆ, ಆರಾಮಾಗಿ ರೆಸ್ಟ್ ಮಾಡ್ತಾರೆ. ರೆಸ್ಟ್ ಮಾಡ್ಬೋದು, ನಮಗೇನೋ 1 hour 2 hours ರೆಸ್ಟ್ ಸಿಗ್ಬೋದು ಅಷ್ಟು ಬಿಟ್ಟು. ನೋಡೋಣ ಎಷ್ಟೊತ್ತಾಗುತ್ತೆ ಕೆಲಸ ಮುಗಿಯೋದು ಏನು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನನ್ನ ಮಗ ಅವ್ನ ಪಾಡವ್ನು ಆಟಾಡ್ತಿದ್ದಾನೆ, ಅದರಿಂದ ಸ್ವಲ್ಪ ಕೆಲಸಗಳು ಬೇಗ ಬೇಗ ಮುಗಿತಾ ಇದೆ ಅಷ್ಟೇ. ಏನು ಮಾಡ್ತಿದ್ದೀಮ್ಮ? ಬಾ ಕುಚ್ಚಿ. ಅವ್ನು ಪಾಡ್ಕೊಂಡಿದ್ದ ಆರಾಮಾಗಿ ನನಗೂ ಕೂಡ ಕೆಲಸ ಬೇಗ ಬೇಗ ಮುಗಿಯುತ್ತೆ. ಚಿನ್ನಿ ಏನು ಮಾಡ್ತಿದ್ಯಾ? ಕ್ಯಾಚ್. ಡನ್ ಅಂದ್ಬಿಡು ಎಲ್ಲರಿಗೂ. ಡನ್ ಡನ್. ಎಷ್ಟು ಗಲೀಜಾಗ್ಬಿಟ್ಟಿದ್ದಾನೆ ನೋಡಿ, ಎಲ್ಲ ಹಸಿಟ್ಟೆಲ್ಲ ಮೆತ್ಕೊಂಡು ಮುಖಕ್ಕೆ. ಚಿನಿ ಡನ್. ಆಯ ಡನ್. ಚಿನಿ ಡನ್. ಚಿನಿ ಜ್ಯೂಸ್ ಮಾಡಮ್ಮ, ಅಲ್ಲಿ ಹೋಗ್ಬಿಟ್ಟು ಮಿಕ್ಸಿಯಲ್ಲಿದೆ ಜ್ಯೂಸ್ ಮಾಡು. ಹಾಂ ಹಾಕು, ಹೋಗೋಲಿ. ಇಲ್ಲಿ ಮಿಕ್ಸಿಯಲ್ಲಿದೆ, ಎತ್ಕೊ ಮಿಕ್ಸಿ, ಎತ್ಕೊಳ್ಳಿ, ಎತ್ಕೊ ಮಿಕ್ಸಿನ. ಹಾಂ ಮಿಕ್ಸಿ ಎತ್ಕೊಂಡು ಜ್ಯೂಸ್ ಮಾಡು. ಎತ್ಕೊ ಮಿಕ್ಸಿ ಒಳಗಡೆ, ಇಲ್ಲಿ ಒಳಗಡೆ, ಇಲ್ಲಿ. ಹಾಂ ಎತ್ತು ಕೈ ಎತ್ತ. ಹಾಂ ಅಲ್ಲಿ ಮಿಕ್ಸಿ ತಗೊಂಡೋಗಿ ಜ್ಯೂಸ್ ಮಾಡು. ಅಲ್ಲಿ ಬಾಯಿಲಿ, ಇಲ್ಲಿ 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 ಎತ್ಕೋ, ಅದನ್ನ ಎತ್ಕೋ, ಜ್ಯೂಸ್ ಮಾಡು. ಹಾಂ ಮಿಕ್ಸಿನ ಎತ್ಕೊ ಬರ್ತೀವಿ ಹೊರಗಡೆಗೆ. ಎತ್ಕೋ ಎತ್ಕೋ ಬಾ ಇಲ್ಲಿ. ನಿಧಾನ ನಿಧಾನ ಬಿಡು. ಬಾ ಬಾ. ಎತ್ತಕ್ಕಾಗದೆ ಹೋದ್ರೆ ಎತ್ತಬೇಕಲ್ಲ ನೀನು. ಹಾಂ ಹಾಕು, ಹಾಕೋದ್ನ ಜ್ಯೂಸ್ ಜಾರ್ ಹಾಕು. ಹಾಕು. ಹಾಂ ಆನ್ ಮಾಡು, ಆನ್ ಮಾಡು. ಎಲ್ಲಿ ಈ ಕಡೆ ಇದೆಯಾ? ಯಾವಾಗಲೂ ಹಾಗೆ ಮಾಡ್ತಾನೆ ಗಾಯ್ಸ್. ಅಲ್ಲಿ ಮಿಕ್ಸಿ ಕೆಳಗಡೆ ಇಟ್ಟಿರ್ತೀನಿ ನಾನು, ಮೇಲ್ಗಡೆ ಎಲ್ಲ ಸ್ವಲ್ಪ ಜಾಗ ಸಾಕಾಗಲ್ಲ ಅಂತ ಈ ಥರ ಜಾರ್ಗಳು, ಮಿಕ್ಸಿ ಜಾರ್ಗಳು ಮತ್ತು ಈ ಥರ ಜ್ಯೂಸ್ ಜಾರ್ ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸುಮ್ಮನೆ ಇಲ್ಲಿ ಬಟನ್ಸ್ನ ಆನ್ ಮಾಡೋದು ಆ ಥರ ಎಲ್ಲ ನೋಡಿ ನೋಡಿ ಎಲ್ಲಮ್ಮ ಈ ಥರ ಎಲ್ಲ ಮಾಡಿಕೊಂಡು ಸುಮ್ಮನೆ ಆಟಾಡ್ತಾ ಕೂತಿರ್ತಾನೆ ಒಂದೊಂದು ಟೈಮು. ಪೇಪರ್ ಎತ್ಕೊಡು ಮಗನೇ, ಪೇಪರು ಎತ್ಕೊಡು ಮಗನೇ, ಪೇಪರು
ನ್ಯೂಸ್ ಪೇಪರ್ ಗುಡ್ ಬಾಯ್. ತಗೋಬಾ ಚಿನ್ನ, ಕೊಡು ಚಿನ್ನಮ್ಮ. ಕೊಡು ಕೊಡು. ಅಲ್ಲಿ ಇನ್ನೊಂದು ಎತ್ಕೊಬಾ, ಇನ್ನೊಂದು ಇದೆಯಲ್ಲ. ತಗೋಬಾ. ಗುಡ್ ಬಾಯ್ ಕಣಪ್ಪ ನನ್ನ ಮಗ. ನೋಡಿ ಗಾಯ್ಸ್, ನನ್ನ ಮಗ ಅಂತೂ ಚಿನ್ನದಂಥ ಮಗು ಅಂತಲೇ ಹೇಳ್ಬೋದು. ಅದು ಅವ್ನು ನನಗೀಗಲೇ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂದರೆ, ನಾನು ಬೇಡ ಅಂದ್ರೂ ಅವನು ಬಂದು ನನಗೆ ಹೆಲ್ಪ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಅವನು. ನಾನು ಒಂದೊಂದಾಗಿ ಏನಕ್ಕೆ ಆ ಥರ ನ್ಯೂಸ್ ಪೇಪರ್ ಎತ್ಕೊಂಬ ಅಂತ ಹೇಳಿದೆ ಅಂದರೆ, ಒಂದೊಂದಾಗಿ ಎಲ್ಲನೂ ಅವನಿಗೆ ಹೇಳ್ಕೊಡೋಣ. ಇದು ನ್ಯೂಸ್ ಪೇಪರು, ಇದು ಬಾಕ್ಸಸ್ಸು, ಈ ಥರ ಎಲ್ಲ ಹೇಳ್ಕೊಟ್ರೆ ಅವನು ಬೇಗನೆ ಕ್ಯಾಚ್ ಮಾಡ್ಕೊಳ್ತಾನೆ ಅಂತ ಎಲ್ಲನೂ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಎತ್ಕೊಂಬ ಅಂದ ತಕ್ಷಣ ಹೋಗ್ಬಿಟ್ಟು ನ್ಯೂಸ್ ಪೇಪರ್ ಎತ್ಕೊಂಬಂದ ಅವನು. ನನಗೇ ಶಾಕು. ಅಂದರೆ ನಾನು ನ್ಯೂಸ್ ಪೇಪರ್ ಇದು ಅಂತ ಒಂದೇ ಒಂದು ಸಲ ಹೇಳಿದೆ ಅಷ್ಟೇ ಅವನಿಗೆ. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅವನು ನಾನು ಕೇಳಿದ ತಕ್ಷಣ ತೊಗೊಂಬಂದು ಕೊಟ್ಟ. ತುಂಬಾ ಖುಷಿ ಆಯಿತು ನನಗೆ. ಹಾಗೆಯೇ ಒಂದೊಂದಾಗಿ ಆ ಮಕ್ಕಳಿಗೆ ಈ ಥರ ಎಲ್ಲ ಅಭ್ಯಾಸ ಮಾಡಿಸ್ತಾ ಇರಬೇಕು. ನೋಡಿ, ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿ ಆಯಿತು. ಫೈನಲ್ಲಾಗಿ ಈ ಥರ ಎಲ್ಲ ಜೋಡಿಸ್ದೆ ಗಾಯ್ಸ್. ಎಲ್ಲ ಕೆಲಸನೂ ಮುಗಿಸ್ದೆ. ಫುಲ್ಲು ಎಲ್ಲ ಜೋಡಿಸೋ ಅಷ್ಟರಲ್ಲಿ ಸಾಕಾಯಿತು ನನ್ನ ಕಟ್ಕೊಂಡು. ಅಪ್ಪ, ಈಗೆಲ್ಲ ಕೆಲಸ ಮುಗೀತು. ಈಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಯಾಕಂದರೆ ನನಗೆ ಹಬ್ಬಕ್ಕೆ ಬಟ್ಟೆ ತೊಗೊಂಡ್ಬರ್ಬೇಕು. ಇನ್ನೂ ಬಟ್ಟೆ ಕೂಡ ತಂದಿಲ್ಲ. ಸೊ ಅಲ್ಲಿಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬರಬೇಕು. ನೋಡೋಣ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಓಕೆ ಗಾಯ್ಸ್, ನಾನು ನೆಕ್ಸ್ಟು ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅನ್ನೋಚಿನಿ. ಹಿಂಗೆ ಎಲ್ಲ ಲೈಕ್ ಮಾಡಿ, ಹಿಂಗೆ ಇಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನ ಬಾಯ್. ಅವನಿಗೂ ಹೋಗಿ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಆಮೇಲೆ ಮಲಗಿಸ್ಬೇಕು ಸ್ವಲ್ಪ ಅವನ್ನ. ಬಾಯ್ ಮಾಡಿ ಚಿನಿ. ಬಾಯ್ ಅನ್ನಿಲ್ಲಿ ಅನ್ಬಿಡು. ಏನೋ ಸಲ ಅನ್ಬಿಡು. ಬಾಯ್ ಅನ್ಬಿಡು. ಬಾಯ್ ಅನ್ನಲ್ವಾ? ಬಾಯ್. ಓಕೆ ಗಾಯ್ಸ್, ನೆಕ್ಸ್ಟ್ ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್. ಬಾಯ್.